ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಖಾದಿ ಉತ್ಸವ. ಇಲ್ಲಿಯವರೆಗೂ ಸುಮಾರು 1,04,00,000 ರೂಪಾಯಿ ಮಾರಾಟವಾದ ಖಾದಿ ವಸ್ತುಗಳು. ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಹೇಳಿಕೆ. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ಆರಂಭಿಸಿ. ಬೆಳಗಾವಿ ಮಹಾಪಾಲಿಕೆಯ ನೀತಿಗೆ ಖಂಡನೆ. ನಾಲಾ ಕಾಮಗಾರಿಗೆ ತೀವ್ರ ವಿರೋಧ. ವಡಗಾಂವ್ ಆನಂದ್ ನಗರದ ರಹವಾಸಿಗಳಿಂದ ಅಸಮಾಧಾನ. ಬೆಳಗಾವಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಗರ್ಭದಲ್ಲಿ ಮೃತಪಟ್ಟ ಮಗು. ಸಾವು ಬದುಕಿನ ಮಧ್ಯೆ ಗರ್ಭಿಣಿ ರಾಧಿಕಾ ಗಡ್ಡಿಹೊಳಿ ಹೋರಾಟ. ಸೋಮವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಘಟನೆ. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಖಾದಿ ಉತ್ಸವದಲ್ಲಿ ಕಳೆದ ಡಿಸೆಂಬರ್ 26ರಿಂದ ಇಲ್ಲಿಯವರೆಗೂ ಸುಮಾರು 1,04,00,000 ರೂಪಾಯಿ ಖಾದಿ ವಸ್ತುಗಳು ಮಾರಾಟವಾಗಿದೆ ಅಂತ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಹೇಳಿದರು. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಖಾದಿ ಉತ್ಸವದಲ್ಲಿ ಕಳೆದ ಡಿಸೆಂಬರ್ 26ರಿಂದ ಇಲ್ಲಿಯವರೆಗೂ ಸುಮಾರು 1,04,00,000 ರೂಪಾಯಿ ಖಾದಿ ವಸ್ತುಗಳು ಮಾರಾಟವಾಗಿವೆ ಎಂದು ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಬೆಳಗಾವಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುಮಾರು 200 ಮಳಿಗೆಗಳು ನಾವು ರಾಜ್ಯಾದ್ಯಂತ ನಮ್ಮ ಎಲ್ಲ ಸ್ವಸಹಾಯ ಸಂಘದವರು ಕೂಡ ಇಲ್ಲಿ ಬಂದಿದ್ದಾರೆ. ಖಾದಿ ಉತ್ಸವದಲ್ಲಿ ತಾವು ನೋಡಿರಬಹುದು, ನಮ್ಮ ಬೇರೆ ಬೇರೆ ರಾಜ್ಯದಿಂದ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ಖಾದಿ ಉತ್ಸವಕ್ಕೆ ನಮ್ಮ ಮಳಿಗೆಗಳು ಕೂಡ ಬಂದಿದೆ. ನಮಗೆಲ್ಲ ಒಂದು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿದಲ್ಲಿ 4 ದಿವಸದಲ್ಲಿ 1,04,00,000 ಮಾರಾಟ ಇಲ್ಲಿ ಆಗಿದೆ. ಲಾಸ್ಟ್ ಇಯರು 10 ದಿವಸದಲ್ಲಿ 1,30,30,00,000 ಆಗಿದ್ದಲ್ಲಿ ಈ ಟೈಮು ನಾವು 5ನೇ ದಿವಸದಲ್ಲಿ ಇದ್ದೀವಿ. 1,03,00,000 ನಾವು ಈ ಟೈಮು ಒಳ್ಳೆ ಪ್ರಾಡಕ್ಟ್ಸು ನೀವೇ ನೋಡಿರಬಹುದು. ಬಹಳಷ್ಟು ಕಡೆ ಇದ್ರ ಬಗ್ಗೆ ಚರ್ಚೆಗೆ ಬಂದಿದೆ, ಒಳ್ಳೆ ಪ್ರಾಡಕ್ಟ್ಸ್ ಕೂಡ ಬಂದಿದೆ. ಸೊ ಅದರ ರೀತಿಯಲ್ಲಿ ಒಂದು ನಮ್ಮ ಸ್ವಸಹಾಯ ಸಂಘಗಳಿಗೆ ಹಾಗೂ ಎಲ್ಲ ಕಿರಿಮ ಉದ್ಯಮಗಳಿಗೆ ಒಂದು ಪ್ರೋತ್ಸಾಹ ನೀಡುವಲ್ಲಿ ಬೆಳಗಾವಿ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕೂಡ ಅವ್ರದ್ದು ಮಾರಾಟಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕನ್ನೋದು ಒಂದು ಕಳಕಳಿಯಿಂದ ವಿನಂತಿ. ಎರಡನೇ ವಿಷಯ, ಕಲ್ಚರಲ್ ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ 10 ದಿವಸದ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಆದರೆ ದುಃಖದಿಂದ ಮಾಜಿ ಪ್ರಧಾನಮಂತ್ರಿಯವರ ಒಂದು ನಮಗೆ ಅಗಲಿದ ಕಾರಣ 7 ದಿವಸ ಮೌನಾಚರಣೆ ಇದ್ದ ಕಾರಣ ನಾವು January 1st ಎಲ್ಲವೂ ಕೂಡ ಪೋಸ್ಟ್ಪೋನ್ ಮಾಡಿದ್ದೀವಿ. January 2nd ಹಾಗೂ 3rd ಎಂದಿನಂತೆ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ದೀವಿ. ಖಾದಿದು ಮತ್ತು ನಮ್ಮ ಕಾಟೇಜ್ ಇಂಡಸ್ಟ್ರೀಸ್ ಎರಡೂ ಕೂಡ 1,04,00,000 1 lakh ದಿವಸದಿಂದ ಮಾರಾಟ ಆಗಿದೆ, ಸೇಲ್ ಆಗಿದೆ. ಇದು ಮೇನ್ ನಮ್ಮದು ಉದ್ದೇಶ ಅಂದರೆ, ಸರ್ಕಾರದ ಉದ್ದೇಶ ಅಂದರೆ ನಾವು ಕಾಟೇಜ್ ಇಂಡಸ್ಟ್ರೀಸ್ಗೆ ಮತ್ತು ಖಾದಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಂದರೆ ಅವ್ರು ಮತ್ತೆ ಮುಂದೆ ಅವ್ರಿಗೆ ತಮ್ಮ ಏರಿಯಾದಲ್ಲಿ ಮಾರಾಟ ಮಾಡಲಿಕ್ಕೆ ಅವ್ರಿಗೆ ಕಾನ್ಫಿಡೆನ್ಸು ಬರ್ತೈತಿ. ಕಾನ್ಫಿಡೆನ್ಸ್ ಜೊತೆ ಅವ್ರ ಕಡೆ ಹಣನೂ ಬರ್ತೈತಿ. ಮತ್ತು ತಾವು ಹೋಗಿ ಒಳಗೆ ನೋಡಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ತಾವು ರೇಟ್ ಬಗ್ಗೆ ಹೇಳ್ತಾ ಇದ್ರು, ನಾನು ಹೋಗಿ ಅಲ್ಲೇ ಖಾದಿ ತೊಗೊಂಡಿನಿ. ಮೊನ್ನೆ ಒಳ್ಳೆ ಕ್ವಾಲಿಟಿ, ಅತಿ ಉತ್ತಮ ಕ್ವಾಲಿಟಿದು ಖಾದಿ ಇದೆ. ಮತ್ತು ನಮ್ಮ ಸ್ವಸಹಾಯ ಸಂಘದ ಲೇಡೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಹೋಮ್ ಪ್ರಾಡಕ್ಟ್ಸ್, ಪಿಕಲ್ಸ್ ಆಗಲಿ, ಬೇರೆ ಬೇರೆ ಐಟಮ್ಸ್ ಆಗಲಿ, ಪಾಪಡ್ ಆಗಲಿ, ಎಲ್ಲ ಒಳ್ಳೆ ಕ್ವಾಲಿಟಿದು ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ನಾವು ಎಲ್ಲ ಕೂಡ ಇದೆ ನಮ್ಮ ಮಾಜಿ ಮಿತ್ರರು ಅದಾರು, ಎಲ್ಲ ಕೂಡ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಮತ್ತು ನಾವು ಬೆಳಗಾವಿ ಸಿಟಿದು ಮತ್ತು ಎಲ್ಲ ಸರೌಂಡಿಂಗ್ ಏರಿಯಾ ಎಲ್ಲರಿಗೆ ವಿನಂತಿ ಮಾಡ್ತೀವಿ, ತಾವು ಇಲ್ಲಿ ಬನ್ನಿ, ಇಲ್ಲಿ ಪ್ರಾಡಕ್ಟ್ಸ್ ನೋಡಿ,
ಈ ಪ್ರಾಡಕ್ಟ್ಸ್ ನೋಡಿದ ಮೇಲೆ ತಮಗೆ ಗುರ್ತಾಗಿದ್ದು ಇದು ಜಸ್ಟ್ ಒಳ್ಳೆ ಪ್ರಾಡಕ್ಟ್ಸ್ ತಮಗೆ ಇಲ್ಲಿ ಸಿಗ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ವಸಹಾಯ ಗುಂಪಿನ ಮಹಿಳೆಯರು ತಮ್ಮ ಜಿಲ್ಲೆಯ ಪ್ರಮುಖ ಉತ್ಪನ್ನಗಳೊಂದಿಗೆ ಭಾಗವಹಿಸಿದ್ದು ಒಟ್ಟು 150 ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ಈ ಮೇಳದಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣ ಉಚಿತ ಪ್ರವೇಶ ಇದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ವಡ್ಗಾಂವ್ನ ಆನಂದ್ ನಗರದ 2ನೇ ಅಡ್ಡ ರಸ್ತೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ನಿರ್ಮಿಸಲಾಗ್ತಾ ಇರುವ ನಾಲಾ ಕಾಮಗಾರಿಗೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಳಗಾವಿ ವಡ್ಗಾಂವ್ನ ಆನಂದ್ ನಗರದ 2ನೇ ಅಡ್ಡ ರಸ್ತೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ನಿರ್ಮಿಸಲಾಗ್ತಾ ಇರುವ ನಾಲಾ ಕಾಮಗಾರಿಗೆ ಜನರಿಂದ ಮತ್ತೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಾಗದ ಪತ್ರಗಳಲ್ಲಿ ಎಲ್ಲಿಯೂ ನಾಲೆಯ ಉಲ್ಲೇಖವಿಲ್ಲ. 15 ದಿನದ ಮೊದಲು ಮಹಾಪಾಲಿಕೆಯಿಂದ ನೋಟಿಸ್ ನೀಡಿ ನಮ್ಮ ಅಭಿಪ್ರಾಯವನ್ನ ಪಡೆದು ಪರಿಹಾರ ವಿತರಿಸಿ ಕಾಮಗಾರಿಯನ್ನ ಆರಂಭಿಸಬೇಕಿತ್ತು. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿಯನ್ನ ಆರಂಭಿಸಬೇಕೆಂದು ಆಗ್ರಹಿಸಲಾಗಿದೆ. ನೀರಿನ ಸಮಸ್ಯೆಯನ್ನ ನೀಗಿಸೋಕೆ ಇಲ್ಲಿನ ರಹವಾಸಿಗಳು ಬದ್ಧರಾಗಿದ್ದೇವೆ. ಆದರೆ ಕಾನೂನು ಬಾಹಿರವಾಗಿ ಮಾರ್ಕಿಂಗ್ ಮಾಡಿ ಜನರಲ್ಲಿ ಗೊಂದಲವನ್ನ ನಿರ್ಮಿಸಲಾಗಿದೆ. ಕಾನೂನುಬದ್ಧ ಕಾಗದ ಪತ್ರಗಳನ್ನ ತಂದು ನಿಮ್ಮ ಕಾಮಗಾರಿಯನ್ನ ಆರಂಭಿಸಿ ಎಂದು ವಡ್ಗಾಂವ್ನ ಆನಂದ್ ನಗರದ ರಹವಾಸಿಗಳ संघದ अध्यक्ष संतोष पवार ಅವರು ಆಗ್ರಹಿಸಿದ್ರು. नमस्कार, मी संतोष पवार. इथं आनंदनगर सेकंड क्रॉसमध्ये आनंदनगरमध्ये नाला आणून ठेवलेला आहे. पण हा नाला जो आहे कागदपत्री काही नाही आहे. महानगरपालिके ॲक्ट नंबर 436A आणि कर्नाटक भूमी कायदे 192A ह्याप्रमाणे आम्हाला ओनरला नोटीस द्यायला पाहिजे होती 15 दिवस अगोदर. ते 15 नोटीस दिल्यानंतर आमचं मत जाणून घ्यायला पाहिजे होतं. त्यानंतर आम्हाला कंपन्सेशन देऊन बुडानी ही जमीन अक्वायर करून त्यानंतर प्रोजेक्ट फाईल करून त्यानंतर हे काम चालू करायला पाहिजे होतं. आम्ही प्रशासनाकडे विनंती करत आहे की आमच्या 7-12 उतारामध्ये पोट खराब नाही आहे. कुणाच्याही 7-12 उतारामध्ये पोट खराब नाही आहे. पीटी शीटमध्ये पोट हे नाही आहे, नाला नाही आहे. कॉमन पीटी शीटमध्ये नाला नाही आहे. वडगाव अनगोळ ग्रामीण नकाशामध्ये कुठेही नाला नाही. हे एवढे सगळे आमच्याकडे 6 गव्हर्नमेंट डॉक्युमेंट असते वेळी तुम्ही एखादं तरी एक गव्हर्नमेंट डॉक्युमेंट आणून हा नाला आम्हाला दाखवून आम्हाला विश्वासात घेऊन आमच्याबरोबर बैठक करून हे काम चालू करा म्हणून आम्ही 3 वर्ष झाले पळापळी करालोय. ಇನ್ನು ವಡ್ಗಾಂವ್ ಆನಂದ್ ನಗರದ 2ನೇ ಅಡ್ಡ ರಸ್ತೆಯ ರಹವಾಸಿ ಸುನೀಲ್ ದಂಡ್ಕರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ವಾಸಿಸ್ತಾ ಇದ್ದೇವೆ. ಮೊದಲು ನೀಡಿದ ಮ್ಯಾಪಿನ ಪ್ರಕಾರ ಇಲ್ಲಿ ಯಾವುದೇ ನಾಲೆ ಇರಲಿಲ್ಲ. ಆದರೆ ಈಗ ಮಹಾನಗರ ಪಾಲಿಕೆಯ ವತಿಯಿಂದ ಮಾರ್ಕಿಂಗ್ ಮಾಡಿ ನಾಲೆಯನ್ನ ನಿರ್ಮಿಸಲಾಗ್ತಾ ಇದೆ. ಯಾವುದೇ ದಾಖಲೆಯಲ್ಲಿ ನಾಲೆಯ ಉಲ್ಲೇಖವಿಲ್ಲ. ಕಳೆದ 3 ದಿನಗಳಿಂದ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದೆವು. ಆದರೆ ಇಂದು ಮತ್ತೆ ಕಾಮಗಾರಿಯನ್ನ ಆರಂಭಿಸಿದ್ದಾರೆ. ನಗರ ಸೇವಕರಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಬಂದು ನಮ್ಮ ಸಮಸ್ಯೆಗೆ ಕ್ಯಾರಿ ಅಂತಿಲ್ಲ ಎಂದರು. ಕಾರ್ಪೊರೇಷನ್ ಅವ್ರ ಮನಿ ಮೇಲೆ ಮಾರ್ಕಿಂಗ್ ಆಗೈತಿ. ಮಾರ್ಕಿಂಗ್ ಆಗಾನ ಈ ನಾಲೆ ಇಲ್ಲದ ನಮ್ಗೆ ಗುರ್ತ್ ಇತ್ತ. ಖರೆ ನಮ್ ಕಡೆ ಪೇಪರ್ಸ್ ಯಾವ್ದು ಇರಕಿಲ್ಲ. ಈಗೆಲ್ಲ ಪೇಪರ್ಸ್ ಐತಿ. ಮತ್ತ ಅದರಾಗ ಯಾವ್ದು ತರದ ನಾಲೆ ಅಂತ ಉಲ್ಲೇಖ ಇಲ್ಲ. ನಮ್ ಕಡೆ ಆ ತರದ ರೈತದ 7 ಬಾರಿ ಐತಿ. ಆ 7 ಬಾರಿ ಒಳಗ ಎ ಮತ್ತ ಬಿ ಪೋರ್ಟ್ ಖರಾಬ್ ಇರ್ತೈತಿ. ಆ ಪೋರ್ಟ್ ಖರಾಬ್ ಇಲ್ಲತ್ತೆ. ಇಲ್ಲಿ ಇದ್ದಿದ್ದಕ್ಕ ಆ ನಾಲೆ ಇಲ್ಲ ಅಂತ ಪ್ರೂವ್ ಆಗೈತಿ. ಕಾಮನ್ ಪಿಟಿ ಸೀಟನು ತೆಗ್ದಿದೈತಿ. ಮತ್ತ ಪಿಟಿ ಸೀಟನು ತೆಗ್ದಿದೈತಿ. ಮತ್ತ ಗ್ರಾಮ್ ನಕಾಶೆ ತೆಗ್ದಿದೈತಿ. ಆ ಗ್ರಾಮ್ ನಕಾಶೆ ಒಳಗನು ನಾಲೆ ಅಂತ ಯಾವ್ದು ತರದ ಉಲ್ಲೇಖ ಇಲ್ಲ. ಅದ್ ಇಲ್ಲದ್ರೆ ಖರೆ ಇಲ್ಲೇ ಜೋರ್ ಜಬರ್ದಸ್ತ್ ಇಲ್ಲೇ ನಾಲೆ ಮಾಡ್ತಾ ಇದಾರ. ನಾವು 3 ದಿವಸ ಆಯ್ತಾ ಆ ನಾಲೆ ನಾವು ಸ್ಟಾಪ್ ಮಾಡಿದೈತಿ. ಮತ್ತು ಇವತ್ತು ಬಂದ್ ಕೆಲಸ ಸ್ಟಾರ್ಟ್ ಮಾಡಿದಾರ. ಕೆಲಸ ಸ್ಟಾರ್ಟ್ ಮಾಡೋಣ ನಾವು ಹೇಳಿದ್ರು ನಾವು ಕೇಳ್ತಾ ಇಲ್ಲ. ಮತ್ತೆ ಯಾರು ನಮ್ದ ಕಾರ್ಪೊರೇಟರ್ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ನಮ್ದ ಸಹಾಯಕ್ಕೆ. ಯಾಕಂದ್ರೆ ಈ ನಾಲೆ ಆತಂದ್ರ ನಮ್ದ ಫ್ಯಾಮಿಲಿ ಮತ್ತ ನಮ್ ಮನಿಗೆ ಬಹಳ ಧೋಕೆ ಐತಿ. ಚರಂಡಿ ನೀರನ್ನ ಸರಾಗವಾಗಿ ಹರಿದು ಹೋಗುವಂತೆ ಮಾಡೋಕೆ ಜನರ ಆಸ್ತಿ ಪಾಸ್ತಿಗೆ ತೊಂದರೆಯಾಗದಂತೆ ಯೋಜನೆಯನ್ನ ರೂಪಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ವೇಳೆ ಆನಂದ್ ನಗರದ ರಹವಾಸಿಗಳು ಭಾಗಿಯಾಗಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಗರ್ಭದಲ್ಲಿ ಮಗು ಮೃತಪಟ್ಟಿದ್ದು ಸಾವು ಬದುಕಿನ ಮಧ್ಯೆ ಗರ್ಭಿಣಿ ರಾಧಿಕಾ ಗಡ್ಡಹೊಳಿ ಹೋರಾಟ ನಡೆಸಿದ ಘಟನೆ ಸೋಮವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಬೆಳಗಾವಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಗರ್ಭದಲ್ಲಿ ಮಗು ಮೃತಪಟ್ಟಿದ್ದು ಸಾವು ಬದುಕಿನ ಮಧ್ಯೆ ಗರ್ಭಿಣಿ ರಾಧಿಕಾ ಗಡ್ಡಿಹೊಳಿ ಹೋರಾಟ ನಡೆಸಿದ ಘಟನೆ ಸೋಮವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಬೆಳಗಾವಿ
ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಲ್ಮಟ್ಟಿ ಗ್ರಾಮದ ರಾಧಿಕಾ ಸ್ಥಿತಿ ಗಂಭೀರವಾಗಿದೆ. 8.5 ತಿಂಗಳ ಗರ್ಭಿಣಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮನೆಯಲ್ಲಿ ಫಿಟ್ಸ್ ಬಂದು ಅಸ್ವಸ್ಥವಾಗಿದ್ದ ರಾಧಿಕಾಗೆ ಆಸ್ಪತ್ರೆಗೆ ದಾಖಲಿಸಿದ್ರು. ತಕ್ಷಣ ಯಮಕನ್ಮರಡಿಯ ಪಾಟೀಲ್ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಗರ್ಭಿಣಿ ಸ್ಥಿತಿ ಗಂಭೀರ ಇದೆ, ಹಣ ಕಟ್ಟಿ ಚಿಕಿತ್ಸೆ ಮಾಡ್ತೇವೆ ಎಂದಿದ್ದ ಕೆಎಲ್ಇ ಆಸ್ಪತ್ರೆಯವರು ದೊಡ್ಡ ಮಟ್ಟದ ಮೊತ್ತ ಕಟ್ಟಲು ಆಗಲ್ಲ ಅಂತ ಮಧ್ಯರಾತ್ರಿ 1 ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಬಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಕುಟುಂಬಸ್ಥರು ಮಧ್ಯರಾತ್ರಿ 1 ಗಂಟೆಯಿಂದ ಬಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ರು. ನಿನ್ನೆ ಏನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ ಸ್ವಲ್ಪ 8 ಗಂಟೆ ಸುಮಾರು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ಇದು ಯಾವತ್ತು ಪೀಡ್ಸ್ ಬಂದಿಲ್ಲ ಏನಿಲ್ಲ, ಫಸ್ಟ್ ಟೈಮ್ ತಲೆನೋವು ಸ್ಟಾರ್ಟ್ ಆಯ್ತು. ತಲೆನೋವು ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರನ್ನ ಎಮ್ಕೊಂಬಡಿ ಕರ್ಕೊಂಡು ಹೋದ್ವಿ. ಎಮ್ಕೊಂಬಡಿ ಕರ್ಕೊಂಡು ಹೋಗ್ಲಿಕ್ಕೆ ಕರೆಕ್ಟ್ 11 o'clock ಆಯ್ತು. ಪಾಟೀಲ್ ಹಾಸ್ಪಿಟಲ್ ಅಂತ ಅಲ್ಲಿ ಆದ್ಮೇಲೆ ಟ್ರೀಟ್ಮೆಂಟ್ ಕೊಟ್ರಲ್ಲಿ. ಟ್ರೀಟ್ಮೆಂಟ್ ಕೊಡೋಕಲ್ಲಿ ಅಲ್ಲೇ ಪಿಟ್ಸ್ ಬಂತು. ಅಲ್ಲೇ ಪಿಟ್ಸ್ ಫಸ್ಟ್ ಟೈಮ್ ಪಿಟ್ಸ್ ಬಂದಿದ್ದು ಅವ್ರಿಗೆ 8 month ಅಲ್ಲಿ ಜ್ವರನೂ ಬಂದಿಲ್ಲ, ಯಾವತ್ತು 1 day ಏನೂ ಆಗಿರಲಿಲ್ಲ. ಅವತ್ತು ಫಸ್ಟ್ ಟೈಮ್ ಪಿಟ್ಸ್ ಬಂದಿದ್ದು. ಪಿಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟದ್ಮೇಲೆ ಡೈರೆಕ್ಟ್ ನೀವು ಕೇಲಿಗೆ ನಾನು ಅಪೇರ್ ಮಾಡ್ತೇನೆ, ಕೇಲಿಗೆ ತೊಗೊಂಡು ಹೋಗಿ ಅಲ್ಲಿ ನಿಮ್ಗೆ ವಾಶ ಆಗುತ್ತೆ, ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ. ಒಂದು 2-3 hours ಅಂತ ಹೇಳೋಕಿಲ್ಲ, ನಾವು ಇಮಿಡಿಯೇಟ್ಲಿ ಕೇಲಿಗೆ ಬಂದ್ವಿ. ಕೇಲಲ್ಲಿ ಯಾವುದೇ ತರ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ. ಹಿಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಬರೀ ಅದು ಇದೊಂದು ಮಾತಾಡೋಕೆ ಡೈರೆಕ್ಟ್ ಆಗಿ ನಾವು ಸಿವಿಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆದ್ವಿ. ಸಿವಿಲ್ ಹಾಸ್ಪಿಟಲ್ ಡೈರೆಕ್ಟ್ ಆಗಿ ಅವರು ಆಂಬುಲೆನ್ಸ್ ತಂದ್ಬಿಟ್ರು. ಇಲ್ಲಿ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಜಸ್ಟ್ ತಲೆಯಲ್ಲಿ ಮಿದುಳಿಗೆ ಏನೋ ಇದಾಗಿದೆ ಸರ್ನ ಹುಬ್ಳಿಗೆ ಶಿಫ್ಟ್ ಆಗಿ ಕೆಎಂಸಿಗೆ ನಾವು ಎಲ್ಲ ಇಲ್ಲಿಂದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಯಾವುದೇ ರೀತಿ 1 ರೂಪಾಯಿ ಕಾಸ್ಟ್ ತಗೊಂಡಿಲ್ಲ, ಎಲ್ಲ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕರೆಕ್ಟ್ ನಾವು ಬರ್ಲಿಕ್ಕೆ ನೈಟು 1 o'clock ಆಗಿತ್ತು, 1:30 ಆಗಿತ್ತು ಇಲ್ಲಿ ಬಂದಾಗ. ಆಸ್ಪತ್ರೆಗೆ ಅಲೆಯುವ ವೇಳೆಯಲ್ಲಿ ಗರ್ಭದಲ್ಲೇ ಮಗು ಸಾವನ್ನಪ್ಪಿದೆ. ಮಗು ಮೃತಪಟ್ಟು 6 ಗಂಟೆ ಕಳೆದ್ರೂ ಹೊಟ್ಟೆಯಲ್ಲೇ ಕೂಸು ಇದೆ. ಮಗುವನ್ನ ಹೊರ ತೆಗೆದು ಗರ್ಭಿಣಿಯನ್ನ ಉಳಿಸಿಕೊಳ್ಳಲು ಬಿಮ್ಸ್ ವೈದ್ಯರು ಹರಸಾಹಸವನ್ನ ಪಟ್ಟಿದ್ರು. ಅವ್ರಿಗೆ ಹೆಚ್ಚಿನ ಉಪಚಾರ ಬೇಕು ಮತ್ತು ಹಣಕಾಸಿನ ತೊಂದರೆ ಇರೋದ್ರಿಂದ ನಮ್ಮ ಆಸ್ಪತ್ರೆ ಕಳಿಸಿಕೊಟ್ಟಿದ್ದಾರೆ. ಸೊ ನಮ್ಮ ಆಸ್ಪತ್ರೆ ಬೆಳಗಿನ 4 ಗಂಟೆಗೆ ಬಂದಿದ್ದಾರೆ. ಬಂದು ನಮ್ಮ ಎಲ್ಲ ಆಸ್ಪತ್ರೆ ವೈದ್ಯರು ಅದನ್ನ ಸಂಪೂರ್ಣವಾಗಿ ಎಲ್ಲ ಬೇರೆ ಮೆಡಿಸಿನ್ ವೈದ್ಯರು, ಅದೇ ರೀತಿ ಸರ್ಜಿಕಲ್ ವೈದ್ಯರು ಜೊತೆಗೆ OB ಅಂದ್ರೆ ಸ್ತ್ರೀರೋಗ ಎಲ್ಲ ಕೂಡ್ಕೊಂಡು ಉಪಚಾರ ಮಾಡ್ತಾ ಇದ್ದಾರೆ. ಈಗಾದರೂ ಕೂಡ ಅದಕ್ಕೆ ವೆಂಟಿಲೇಟರ್ ಹಾಕ್ತಾ ಇದ್ದೀವಿ, ವೆಂಟಿಲೇಟರ್ ಮತ್ತು ಔಷಧಗಳನ್ನು ಮುಂದುವರಿಸ್ತಾ ಇದ್ದೀವಿ. ಮತ್ತು ಕಂಡೀಷನ್ ಇಸ್ ಕ್ರೂಷಿಯಲ್ ಅಂದ್ರೆ ಸೀರಿಯಸ್ ಇದೆ. ಅವರು ಎಲ್ಲ ಸಂಬಂಧ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಮಾತಾಡಿದಾಗ ಅವ್ರು ತಿಳಿಸಿ ಹೇಳಿದ್ದೀವಿ. ಸೊ ಇನ್ನೂ ಏನಾದರೂ ಸ್ವಲ್ಪ ಉಳಿಸ್ಕೊಳ್ಳತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿನ ಉಪಚಾರ ಬೇಕಂತ ಉದ್ದೇಶದಿಂದ ಸೊ ಅವರಿಗೆ ನಾವು ಹುಬ್ಬಳ್ಳಿಗೆ ಕಳಿಸ್ತಕ್ಕಂಥ ವಿಚಾರಗಳನ್ನು ಮಾಡಿದ್ದೇವೆ. ಅವ್ರಿಗೆ ಹೊಂದಿದ್ದಾರೆ. ಸೊ ಉಚಿತವಾಗಿ ಹುಬ್ಬಳ್ಳಿ ಕಳಿಸ್ಕೊಡ್ತಾ ಕೆಮ್ಸ್ ಆಸ್ಪತ್ರೆ ಕಳಿಸಿಕೊಡ್ತೇವೆ. ಯಾಕಂದ್ರೆ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಅಂದ್ರೆ ಹೃದಯ ತಜ್ಞರಿದ್ದಾರೆ, ಜೊತೆಗೆ ನ್ಯೂರೋಲಜಿಸ್ಟ್ ಇದ್ದಾರೆ, ನ್ಯೂರೋ ಸರ್ಜನ್ ಇದ್ದಾರೆ. ಇನ್ನೂ ಏನಾದರೂ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಮಾಡ್ಕೊಂಡ್ಬಿಟ್ಟು ವಿಚಾರ ಮಾಡ್ತಾ ಅದಕ್ಕೆ ನಮ್ಮ ವೈದ್ಯರನ್ನು ಕರ್ಕೊಂಡು ಅಲಾಂಗ್ ವಿತ್ ವೆಂಟಿಲೇಟರ್ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇನ್ನೂ ಆಗಿಲ್ಲ, ಇನ್ನೂ ಇಲ್ಲ, ಒಳಗಡೆ ಇದೆ. ಸೊ ಅದಕ್ಕಾಗಿ ರಕ್ತ ಸುಮಾರು ಈಗ ನಮ್ಮ ಪ್ರಕಾರ ಇಲ್ಲಿ ಬಂದ ಬೆಳಿಗ್ಗೆ ನಾವು ಮಗು ತೀರ್ಕೊಂಡಿದೆ. ಸೊ ಡೆತ್ ಆಗಿತ್ತು. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ರಕ್ತ ತಪಾಸಣೆ ಮಾಡ್ಕೊಂಡಿದೀವಿ. ರಕ್ತ ತಪಾಸಣೆ ಬರ್ತಾ ಇದಾವೆ ಈಗ. ಸೊ ಮಾಡ್ಕೊಂಡು ಸೊ ಅದಕ್ಕೆ ಅವ್ರಿಗೆ ವಿಚಾರ ಮಾಡ್ಕೊಂಡು ಅದಕ್ಕೆ ಬೇರೆ ಬೇರೆ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗರ್ಭಿಣಿಯನ್ನ ಕರೆದುಕೊಂಡು ರಾತ್ರಿ ಇಡೀ ಆಸ್ಪತ್ರೆಯ ಅಲಿದಿದ್ರ ಕುರಿತು ಸಂಬಂಧಿ ಬರ್ಮಾ ಅವರು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया,
खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಕುಡಿದು ವಾಹನ ಚಲಾವಣೆ ಗಲಾಟೆ ಮಾಡುವ ಕಿಡಿಗೇಡಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಅಂತ ಪ್ರಭಾರ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿದರು. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಕುಡಿದು ವಾಹನ ಚಲಾವಣೆ ಗಲಾಟೆ ಮಾಡುವ ಕಿಡಿಗೇಡಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಅಂತ ಪ್ರಭಾರ ಎಸ್ಪಿ ಅಮರನಾಥ್ ರೆಡ್ಡಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರವಾಸಿ ತಾಣಗಳ ಮೇಲೆ ಯಾವ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ 31ನೇ ತಾರೀಕು ಏನು ವರ್ಷ ಆಚರಣೆ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ ನಾವು ಎಲೆಕ್ಷನ್ದು ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ, ಸುಮಾರು 40 45 ಜನ, 45 ಚೆಕ್ ಪೋಸ್ಟ್. ಆ ಥರ ಪ್ರತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಎಲ್ಲ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ. ಪ್ರತಿ ಚೆಕ್ ಪೋಸ್ಟ್ ಅಲ್ಲಿಯೂ ಕೂಡ 4 ರಿಂದ 5 ಜನ ಸಿಬ್ಬಂದಿ ಇರ್ತಾರೆ. ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸು ಇರುತ್ತೆ, ಬಾಡಿ ಓರ್ನ್ ಕ್ಯಾಮ್ರಾ ಇರುತ್ತೆ, ಮತ್ತೆ ಬ್ಯಾಟನ್ಸು ಇರುತ್ತೆ, ಮತ್ತೆ ಜಿಗ್ಜಾಗ್ ಬ್ಯಾರಿಕೇಡ್ ಅನ್ನು ಹಾಕೊಂಡಿರ್ತೀವಿ. ಸೊ ಯಾರು ಕೂಡ ಇದರಲ್ಲಿ 3 ಜನ 4 ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದ್ದಾಗಲಿ, ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು ಏನಿರ್ತ ಅವರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತೀವಿ. ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಜಿಲ್ಲೆ ಅಂತ ಒಂದೇ ದಿನಕ್ಕೆ 80 ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಅನ್ನು ನಿನ್ನೆ ನಾವು ದಾಖಲು ಮಾಡ್ಕೊಂಡಿದ್ವಿ. ಅದು ಕೂಡ ಮೊನ್ನೆ ತಾರೀಕುವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆಲ್ಲ ಕೂಡ ಕಠಿಣ ಕ್ರಮನ ತಗೊಂತೀವಿ. ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ರೆಸಾರ್ಟ್ದವರು ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ಏನು ತಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಕಡ್ಡಾಯವಾಗಿ ಅನುಮತಿಯನ್ನು ಪಡೆದಿರ್ತಕ್ಕಂಥದ್ದು ಆಗಬೇಕು. ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಬರ್ತಾರೆ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಆಗಬೇಕು. ಯಾರು ಬರ್ತಾರ ಒಳಗಡೆ ಯಾರು ಇರ್ತಾರ, ಮತ್ತೆ ಎಲ್ಲಿ ಅವರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ CCTV ಹಾಕೊಂಡಿರ್ಬೇಕು. ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತಾ ಕಡ್ಡಾಯವಾಗಿ ತಮ್ಮ ಸಿಬ್ಬಂದಿನ ನೇಮಿಸಿರ್ಬೇಕು, ಮತ್ತೆ ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಕ್ಕಂಥದ್ದು ಆಗಬೇಕು. ಸೊ ಒಟ್ಟಾರೆಯಾಗಿ ಶಾಂತಿಯಿಂದ ಏನು ಆಚರಣೆ ಮಾಡೋದಕ್ಕೆ ಕ್ರಮ ಇರಬೇಕು. ಪೊಲೀಸ್ ಇಲಾಖೆ ಎಲ್ಲ ಕ್ರಮಗಳನ್ನು ತಗೊಂತದೆ. ಅಶಾಂತಿ ಮೂಡ್ತಕ್ಕಂಥವ್ರು ಯಾರು ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಯಾರು ಮಾಡ್ತಾರೋ ಅವ್ರ ಮೇಲೆ ಕಾನೂನಡಿಯಲ್ಲಿ ಕಠಿಣ ಕ್ರಮನ ನಾವು ತಗೊಂತೀವಿ. ಬೆಳಗಾವಿ ಜಿಲ್ಲಾದ್ಯಂತ ಪ್ರವಾಸಿ ತಾಣಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ವಾಹನಗಳಲ್ಲಿ ಕುಡಿದು ಗಲಾಟೆ ಮಾಡುವುದಾಗಲಿ, ಬೈಕ್ನಲ್ಲಿ 3-4 ಜನ ತೆರಳುವುದಾಗಲಿ ಮಾಡಬಾರ್ದು. ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರಬೇಕು. ಸ್ವಿಮ್ಮಿಂಗ್ ಪೂಲ್ಸ್ ಇದ್ರೆ ಅಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಬೇಕು ಎಂದು ಸೂಚನೆಯನ್ನ ನೀಡಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆ ವಿದ್ಯಾರ್ಥಿನಿ ಸ್ಕಾಲರ್ಶಿಪ್ ಮತ್ತು ಶುಲ್ಕ ರಿಯಾಯಿತಿ ಯೋಜನೆ ಪ್ರಕಟಿಸಿದೆ ಅಂತ ಕೆಎಲ್ಇಯ ನಿರ್ದೇಶಕ ಮಹಾಂತೇಶ್ ಕವಟ್ಕಿಮಠ್ ಹೇಳಿದರು. ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಮತ್ತು ಶುಲ್ಕ ರಿಯಾಯಿತಿ ಯೋಜನೆ ಪ್ರಕಟಿಸಿದೆ ಎಂದು ಕೆಎಲ್ಇಯ ನಿರ್ದೇಶಕ ಮಹಾಂತೇಶ್ ಕವಟ್ಕಿಮಠ್ ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ದೇಶದ ಮತ್ತು ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಸರಿಸಾಟಿಯಾಗಿ ಪೈಪೋಟಿಯಲ್ಲಿ ನಿಲ್ಲಬೇಕು. ಅತ್ಯುತ್ತಮವಾಗಿರ್ತಕ್ಕಂಥ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗೊಂಡಂತೆ ಅತ್ಯುತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು IIT, ಟ್ರಿಪಲ್ ಐಟಿಗಳಲ್ಲಿ ಸಹಿತ ನಮ್ಮ ವಿದ್ಯಾರ್ಥಿಗಳು ಸಾಧನೆಗಳನ್ನ ಮಾಡ್ಬೇಕಂತೇಳಿ ಈ ಒಂದು ಅಕಾಡೆಮಿಯನ್ನ ಪ್ರಾರಂಭ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿಯೇ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ವಿಶೇಷವಾಗಿ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ
KLE ವಿದ್ಯಾರ್ಥಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ವರ್ಷದ 2025 KLE ವಿದ್ಯಾರ್ಥಿ ಸ್ಕಾಲರ್ಶಿಪ್ ನಡೆಯತಕ್ಕಂಥ ವಿವರಗಳನ್ನ ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಕೈಂಡ್ಲಿ ನೋಟ್. ಉಚಿತ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯಲ್ಲಿ 70 ಅಂಕಗಳನ್ನು ಪಡೆಯಬೇಕು ಮತ್ತು 10ನೇ ತರಗತಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದದ್ದಾದಲ್ಲಿ ಬೆಳಗಾವಿ, ಬೆಂಗಳೂರು ಮತ್ತು ಹುಬ್ಬಳ್ಳಿ ಇಂಟಿಗ್ರೇಟೆಡ್ ಕಾಲೇಜುಗಳಲ್ಲಿ ಮುಂಬೈ ಪಡೆದಲ್ಲಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಪ್ರವೇಶವನ್ನು ನಾವು ನೀಡ್ತೀವಿ. 2025ನೇ ಸಾಲಿನ ಸ್ಕಾಲರ್ಶಿಪ್ ಪರೀಕ್ಷೆ ಜನವರಿ 5ರಂದು ನಡೆಯಲಿದೆ. ಬೆಂಗಳೂರು, ಬೆಳಗಾವಿ ಮತ್ತು ಹುಬ್ಬಳ್ಳಿ ಇಂಟಿಗ್ರೇಟೆಡ್ ಕಾಲೇಜುಗಳಿಗೆ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ 70% ಮತ್ತು 10ನೇ ತರಗತಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು ಎಂದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅನುಗುಣವಾಗಿ KLE ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ. ಕಳೆದ ವರ್ಷ ನೀಟ್ ಮತ್ತು JEE ಅಕಾಡೆಮಿ ಆರಂಭಿಸಿದೆ. ಇದರ ಮೂಲಕ ಅತ್ಯುತ್ತಮ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವಂತೆ ಸಿದ್ಧಪಡಿಸಲಾಗ್ತಾ ಇದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಪತಿ ಮನೆಯವರ ಕಿರುಕುಳಕ್ಕೆ ಬೇಸತ್ತು ವಿವಾಹಿತೆಯೋರ್ವಳು ಆತ್ಮಹತ್ಯೆಗೆ ಶರಣಾದ ಘಟನೆ ಭಾನುವಾರ ಬೆಳಗಾವಿ ತಾಲೂಕಿನ ಸಾಂಬ್ರಾದಲ್ಲಿ ನಡೆದಿದೆ. ಪತಿ ಮನೆಯವರ ಕಿರುಕುಳಕ್ಕೆ ಬೇಸತ್ತು ವಿವಾಹಿತೆಯೋರ್ವಳು ಆತ್ಮಹತ್ಯೆಗೆ ಶರಣಾದ ಘಟನೆ ಭಾನುವಾರ ಬೆಳಗಾವಿ ತಾಲೂಕಿನ ಸಾಂಬ್ರಾದಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ಸವಿತಾ ಮಾರುತಿ ಜೋಗಾನಿ 32 ವರ್ಷದ ಮಹಿಳೆ ನೇಣಿಗೆ ಶರಣಾಗಿದ್ದಾಳೆ. ಪತಿ ಮನೆಯ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಸವಿತಾ ಪೋಷಕರು ಆರೋಪಿಸಿದ್ದಾರೆ. ಮೂಲತಃ ರಕಸ್ಕೊಪ್ಪ ಗ್ರಾಮದ ಮಾರುತಿ ಜೋಗಾನಿ ಕುಟುಂಬಸ್ಥರ ವಿರುದ್ಧ ಆರೋಪ ಕೇಳಿಬಂದಿದೆ. ನಮ್ಮ ಮಿಸ್ಸೆಸ್ಸಿನ ತಂಗಿಗೆ ಸವಿತಾ ಮಾರುತಿ ಜೋಗಾನಿ ಅವ ನಿನ್ನೆ ಸುಸೈಡ್ ಮಾಡಿದ ಅಂತ ಹೇಳ್ತಾರೆ. ಅವ್ನು ಸುಸೈಡ್ ಮಾಡಿಲ್ರಿ. ಅವ ವೆಲ್ ಎಜುಕೇಟೆಡ್ ಐತಿ. ಅವ್ನು ಇಲ್ಲಿ ಸಂತ ಮೀರಾ ಸ್ಕೂಲ್ನಾಗ ಟೀಚರ್ನ ಐತ್ರಿ. ಅವ್ನಿಗೆ ಸುಸೈಡ್ ಮಾಡಿಲ್ರಿ. ಅವ್ನಿಗೆ ಭಾಳ ಟಾರ್ಚರ್ ಮಾಡಿದ್ದಾರೆ ಅವ್ನ ಮನೆಯವ್ರು. ಅವ್ನ ಗಂಡನ ಅಪ್ಪ ಮತ್ತು ಅವ್ವ ಮತ್ತು ಅವನ ತಂಗಿ ಎಲ್ಲರೂ ಕೂಡ್ಕೆ ಅವ್ನಿಗೆ ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ. ಶಾಲೆಗೆ ಹೋಗ್ಬೇಡ, ಮನ್ಯಾಗಿನ ಕೆಲಸ ಮಾಡೋದು ಇದು ಮಾಡಿ ನೀ ಶಾಲೆಗೆ ಹೋಗ್ಬೇಡ ಅಂತ ಟಾರ್ಚರ್ ಮಾಡಿದ್ರಿ. 2 ವರ್ಷ ಅವ್ನಿಗೆ ಟಾರ್ಚರ್ ಮಾಡಿ ಅವ್ನ ಮನಸ್ಸಿನಾಗ ಅವ್ನು ಟೆನ್ಷನ್ನಾಗ ಸುಸೈಡ್ ಮಾಡ್ಕೊಂಡಾರ. ಅವ್ನು ಬರ್ದಾರಿ ಅದು ಗೊತ್ತಿಲ್ರಿ. ನೀವು ಈ ಸುಸೈಡ್ ಇಲ್ದಿ ಇದು ಕೊಲೆನೇ ಐತಂದ್ರೆ ನಮ್ಮ ಹಿರಿಯರು ಎಲ್ಲರದು ಮನಸ್ಸಿನಾಗ ಅದ ಐತ್ರಿ. ಕಳೆದ 2018ರಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿಯೇ ಅದ್ದೂರಿಯಾಗಿ ಇವರ ಮದುವೆಯಾಗಿತ್ತು. ನಂತರ 1 ವರ್ಷದ ಬಳಿಕ ಪತಿ ಮನೆಯವರಿಂದ ನಿರಂತರ ಕಿರುಕುಳ ನೀಡಲಾಗ್ತಾ ಇತ್ತು ಎನ್ನಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಮನಬಂದಂತೆ ಪತಿ ಮತ್ತು ಆತನ ಮನೆಯವರಿಂದ ಸವಿತಾಳ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ನಿನ್ನೆಯ ದಿನ ಸಾಂಬ್ರಾದಲ್ಲಿ ಸವಿತಾ ಜೋಗಾನಿ ಅನ್ನುವ ಒಂದು ಸ್ಕೂಲ್ ಟೀಚರ್ ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ಈಗಾಗಲೇ ಪೊಲೀಸರು ತಮ್ಮ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನುವರೆಗೆ ಅದು ಸ್ಪಷ್ಟೀಕರಣವಾಗಿಲ್ಲ. ಆದರೆ ತವರು ಮನೆಯವರ ಪ್ರಕಾರ ಆಕೆಗೆ ತುಂಬ ತೊಂದರೆ ಆಗ್ತಾಯಿತ್ತು, ತೊಂದರೆ ಕೊಡ್ತಾಯಿದ್ರು ಮನೆಯವರು. ಮನೆಯಲ್ಲಿರುವ ಅತ್ತೆ, ಮಾವ, ಗಂಡ, ಅದೇ ಥರ ನಾದಿನಿ, ಈ ಥರ ಅವ್ರ ಮನೆಯ ಪರಿವಾರದವರು ಆಕೆಗೆ ತುಂಬ ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ಈಗಾಗಲೇ ಮಾಹಿತಿ ತಿಳಿದಿದೆ. ಅದರ ಬಗ್ಗೆ ಪೊಲೀಸರು ಮುಂದಿನ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ತವ್ರ ಮನೆಗಾಗಲೇ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಹಾಕ್ತಾಯಿದ್ದಾರೆ. ಆಕೆಗೆ ಏನೋ ಹ್ಯಾರೆಸ್ಮೆಂಟ್ ಇತ್ತು ಅಂತ ಗೊತ್ತಾಗಿದೆ. ನಮಗೂ ಅಷ್ಟೇನು ಪೂರ್ತಿಯಾಗಿ ಗೊತ್ತಾಗಿಲ್ಲ. ಆದರೆ ಅತ್ತಿಗೆ, ಮಾವ ಮತ್ತು ನಾದಿನಿ ಅದೆಲ್ಲ ಕೂಡಿ ಆಕೆಗೆ ತೊಂದರೆ ಕೊಡ್ತಾಯಿದ್ದಾರೆ ಅನ್ನೋದು ಮಾತು ಗೊತ್ತಾಗಿದೆ. ಇಬ್ಬರ 5 ವರ್ಷದ ಸುಖ ಸಂಸಾರಕ್ಕೆ 4 ವರ್ಷದ ಮುದ್ದಾದ ಗಂಡು ಮಗುವನ್ನ ಕೂಡ ಸವಿತಾ ಹೆತ್ತಿದ್ದಾಳೆ. ಹಲವಾರು ಬಾರಿ ಸವಿತಾ ಪತಿ, ಅತ್ತೆ, ಮಾವ, ನಾದನಿಯ ಕಿರುಕುಳದ ಬಗ್ಗೆ ಕುಟುಂಬಸ್ಥರ ಗಮನಕ್ಕೂ ತಂದಿದ್ಲಂತೆ. ಆದರೆ ಗಲಾಟೆಯಾದಾಗೊಮ್ಮೆ ಅನುಸರಿಸಿಕೊಂಡು ಹೋಗುವಂತೆ ಬುದ್ಧಿವಾದ ಹೇಳಿದ್ರಂತೆ. ಆದರೂ ನಿರಂತರ ಕಿರುಕುಳ ಹಿನ್ನೆಲೆ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ನೇಣಿಗೆ ಶರಣಾಗಿದ್ದಾಳಂತೆ. ಇನ್ನು ನಮ್ಮ ಮಗಳು ನೇಣು ಹಾಕಿಕೊಂಡಿಲ್ಲ, ಗಂಡನೇ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಎಂದು ಮೃತ ಸವಿತಾ ಸಹೋದರಿ ಆರೋಪಿಸುತ್ತಿದ್ದಾಳೆ. ಮಾರಿಹಾಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಚೆಸ್ ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಭಾನುವಾರ ರೋಟರಿ ಕ್ಲಬ್ ಆಫ್ ಬೆಳಗಾಂ ಸೌತ್ ಮತ್ತು ಬೆಳಗಾಂ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ ವತಿಯಿಂದ ಶತರಂಜ ಚೆಸ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು. ಚೆಸ್ ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಭಾನುವಾರ ರೋಟರಿ ಕ್ಲಬ್ ಆಫ್ ಬೆಳಗಾಂ ಸೌತ್ ಮತ್ತು ಬೆಳಗಾಂ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ನ ವತಿಯಿಂದ ಶತರಂಜ್ ಚೆಸ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿತ್ತು. ಒಟ್ಟು 3,20,000 ನಗದು ಬಹುಮಾನವನ್ನು ವಿಜೇತರಿಗೆ ನೀಡಲಾಗ್ತಾ ಇದೆ.
ಇನ್ನು ಈ ಕುರಿತು ರೋಟರಿ ಕ್ಲಬ್ ಆಫ್ ಬೆಲ್ಗಾಂ ಸೌತ್ನ ಅಧ್ಯಕ್ಷರಾದ ನಿಲೇಶ್ ಪಾಟೀಲ್ ಅವರು ಪ್ರತಿ ಬಾರಿಯೂ ಈ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗುತ್ತೆ. ಈ ಬಾರಿ 301 ಸ್ಪರ್ಧಾಳುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದರು. Good morning. I, Nilesh Patil, President of Rotary Club Belgaum South. Here I am, you can see this tournament is a FIDAI writing tournament. We do every year with the association with of Rotary Club Belgaum South Foundation. Here there are total players are 301 players are participate in this. Total cash prize is 3,20,000. More from Maharashtra, Karnataka, Goa, Tamil Nadu, Delhi. There are many players from outside of Belgaum. And the main motto behind this tournament is to promote the youth as well as chess players. Already I mentioned 301. Yeah. Chief guest is Dr. Sanjay Yadav. Yesterday he have been here, and today's valedictory functions chief guest is our district governor Sharad Pai in the presence of assistant governor Anant Nadgowda. ಇನ್ನು ಮುಖ್ಯ ಅತಿಥಿಗಳಾಗಿ ಸಂಜಯ್ ಯಾದವ್, ಗವರ್ನರ್, ಅಸಿಸ್ಟೆಂಟ್ ಗವರ್ನರ್ ಅನಂತ ನಾಡಗೌಡ ಇನ್ನುಳಿದವರು ಆಗಮಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರು ಕೆಲ ಕಾಲ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಹಾಗೂ ವಾಯು ವಿಹಾರಕ್ಕಾಗಿ ಗಾರ್ಡನ್ ಅನ್ನ ಬಳಸ್ತಾರೆ. ಆದ್ರೆ ಸಂಕೇಶ್ವರ ಪುರಸಭೆಯ ಗಾರ್ಡನ್ ಅನ್ನ ಕುಡುಕರು ಮೋಜಿನ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರು ಕೆಲ ಕಾಲ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಹಾಗೂ ವಾಯು ವಿಹಾರಕ್ಕಾಗಿ ಗಾರ್ಡನ್ ಅನ್ನ ಬಳಸ್ತಾರೆ. ಆದರೆ ಸಂಕೇಶ್ವರ ಪುರಸಭೆಯ ಗಾರ್ಡನ್ ಅನ್ನ ಕುಡುಕರು ಮೋಜಿನ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಸಂಕೇಶ್ವರ ಪುರಸಭೆಯ ಕಾರ್ಯಾಲಯದ ಮುಂದೆಯೇ ಇರುವ ಗಾರ್ಡನ್ ಹಸಿರಿನಿಂದ ಕಂಗೊಳಿಸುವ ಬದಲಾಗಿ ಪುಂಡು ಪೋಖರಿಗಳ ಅಡ್ಡಿಯಾಗಿದ್ದು, ಪುರಸಭೆಯ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಾರ್ಡನ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ಅನಾಥವಾಗಿದೆ. ಗಾರ್ಡನ್ ನಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ರಾತ್ರಿಯ ವೇಳೆ ಪುಂಡರು ಕುಡಿದು ಬಿಸಾಡಿರುವ ಸಾರಾಯಿ, ಬಿಯರ್ ಬಾಟಲ್ಗಳು, ಸಿಗರೇಟ್, ಗುಟ್ಕಾ ತಿಂದು ಉಗುಳಿರುವ ದೃಶ್ಯಗಳಲ್ಲಿ ಇಲ್ಲಿ ನೋಡಬಹುದು.
ಹೀಗೆ ರಾತ್ರಿ ಎಣ್ಣೆ ಹೊಡೆಯೋದಕ್ಕಾಗಿ ಈ ಗಾರ್ಡನ್ ಅನ್ನ ಉಪಯೋಗವಾಗ್ತಾ ಇದೆ. ಪುರಸಭೆಯ ಗಾರ್ಡನ್ ಸೂಕ್ತ ನಿರ್ವಹಣೆ ಇಲ್ಲದೆ ಸೋಂಬೇರಿಗಳ ಅಡ್ಡವಾಗಿದ್ದು ಪಟ್ಟಣದಲ್ಲಿ ಒಂದು ಸ್ವತಂತ್ರವಾದ ಗಾರ್ಡನ್ ನಿರ್ವಹಿಸೋಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಆಡಳಿತ ಮಂಡಳಿಯ ಅಧ್ಯಕ್ಷರು ಇತ್ತ ಕಡೆ ಗಮನ ಹರಿಸಿ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳನ್ನ ಎಚ್ಚರಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಕಷ್ಟಪಟ್ಟು ಬೆಳೆದ ಕಬ್ಬಿನ ಬೆಳೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ವಿಕೃತಿಯನ್ನ ಮೆರೆದಿದ್ದಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಕಷ್ಟಪಟ್ಟು ಬೆಳೆದ ಕಬ್ಬಿನ ಬೆಳೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ. ಸುಮಾರು 6 ಎಕರೆ ಕಬ್ಬಿನ ಬೆಳೆ ಬೆಂಕಿಗಾಹುತಿಯಾಗಿದ್ದು ಬೆಳೆದ ಬೆಳೆ ಕೈಗೆ ಸಿಗದೆ ರೈತ ಕಂಗಾಲಾಗಿದ್ದು, ಇದು ಬೇಕಂತ ಕಬ್ಬಿನ ಬೆಳೆಗೆ ಬೆಂಕಿ ಹಚ್ಚಿ ದುಷ್ಟತನವನ್ನ ಮೆರೆದಿರುವ ಆರೋಪ ಕೇಳಿ ಬಂದಿದ್ದು, ಸುಮಾರು 10 ಲಕ್ಷ ಹಾನಿಯಾಗಿದೆ ಎಂದು ರೈತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾನೆ. ಹೀಗೆ ದೃಶ್ಯಗಳಲ್ಲಿ ಸುಟ್ಟು ಕರಕಲಾದ ಕಬ್ಬು ಕಟಾವು ಮಾಡಿ ಬಿದ್ದ ಕಬ್ಬು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ. ಐನಾಪುರ ನಿವಾಸಿ ರೈತ ಅಪ್ಪಾಸಾಬ್ ದಾನುಳ್ಳಿಯ ಸುಮಾರು 6 ಎಕರೆ ಜಮೀನಿನಲ್ಲಿ 300ಕ್ಕೂ ಅಧಿಕ ಟನ್ ಕಬ್ಬು ಬೆಳೆದು ಕಬ್ಬು ಸುಟ್ಟು ಕರಕಲಾಗಿದೆ. ಮಾಲಿಕಿ ಹೊಲದಾಗ ಕಬ್ಬು ಕೈಲಾಗ್ತದ್ರಿ, ಉಗಾರ ಆರ್ಡರ್ ಕಾಯ್ದೆಸಿರಿ ಕಬ್ಬು ಕೈಲಾಗ್ತಿದ್ರು. ನಮ್ಮ ಜಮೀನದಾಗಿನ ಕಬ್ಬು ಐತಿ, ಅದನ್ನ 6ನೇ ತಾರೀಕು ಆರ್ಡರ್ ಕೊಟ್ಟಾರ್ರಿ. ಇಲ್ಲಿವರೆಗೆ ಕಬ್ಬು ಸಾಗಣೆ ಮಾಡ್ಲಾಕ ನಮ್ಗೆ ಸರ್ಕಾರ ಇಲ್ಲ. PSI ಮೇಡಮ್ 3 ಸಲ ಅಪ್ರೋಚ್ ಆದ್ರೆ ಅವ್ರಿಂದ ಏನೂ ಸ್ಪಂದನೆ ಸಿಕ್ಕಿಲ್ಲ. ಅದ ಸಿವಿಲ್ ಮ್ಯಾಟ್ರ್ ಆಗ್ತೈತ್ರಿ, ನೀವು ಕ್ರಿಮಿನಲ್ ಮಾಡಿ ಬರ್ರಿ, ನೀವು ಗುನ್ನಾ ಮಾಡಿ ಬರ್ರಿ, ನೀವು ವಿಡಿಯೋ ಮಾಡ್ಕೊಂಡು ಬರ್ರಿ ಅಂತ ನಾನು ಲಾಸ್ಟ್ ಮಣ್ಣಿನ ದಿವಸ ಹೋದಿವ್ರಿ. ಹೋದಾಗ ಇದನ್ನ ಮಾಡ್ಲತ್ತಾನ ನಮ್ಮ ಮೇಲೆ ಹಲ್ಲೆ ಮಾಡಿರಿ ಅವ್ರು. ಆಕೆ ಒಬ್ಬಕ್ಕೆ ಬಾಯಿ ಅದಾಳ್ರಿ, ಆಕೆಗೆ ಇಬ್ಬರು ತಮ್ಮಗಳ ಅಪ್ಪ ಗಣಸರು ಅದಾರಿ, ಅವ್ರ ಮುಂದೆ ಮಾಡ್ತಾಳ್ರಿ. ಪೊಲೀಸ್ ಸ್ಟೇಷನ್ಕ ಉಳಿದು ಎಲ್ಲ ಕಚೇರಿಗಳಿಗೆ ಎಡ್ತಾಕ್ತಾಳ್ರಿ. ಏನೂ ಸಂಬಂಧ ಇಲ್ರಿ. ಏನು ಕುಂಡಿ ಕಡದ್ರಿ, ರಾಜಕತೆ, ದಬ್ಬಾಳಿಕೆ, ರೌಡಿಸಮ್ಮ, ಇದನ್ನ ಬಿಟ್ಟು ಏನೂ ಇಲ್ರಿ. ಇದೆಲ್ಲ ಕೂಡಿ ಜಾತಿ ರಾಜಕಾರಣ ಬರ್ತೈತಿ. ಏನೋ ಹೇಳ್ತಾಳ್ರಿ ಆಕಿ. ಆಕಿಗೆ ನಾ ಮತ್ತೊಬ್ಬರಿಗೆ ತಪ್ಪು ಅನಿಸ್ಬೋದು. ನಮ್ಮ ರಾಜ್ಯ ಐತಿ, ನಮ್ಮ ಮುಖ್ಯಮಂತ್ರಿ ಅದಾರು, ನಮ್ಮ ವಸೀಲಿ ದೊಡ್ಡದವು, ಯಾವ ಬರ್ತಾನೆ ಬರಲಿ, ಈ ಕಬ್ಬು ಕಡ್ದು ಬಿದ್ದ ಮೇಲೆ ಹೆಂಗೆ ಹೋತೈತಿ ನೋಡ್ತನು. ಏನೂ ಇಲ್ರಿ. ಏನೂ ಇಲ್ದಾಗ ಏನು ಮನಿ. ರಸ್ತೆ ವಿಚಾರವಾಗಿ ಅಪ್ಪಾಸಾಬ್ ದಾನೋಳಿ ಹಾಗೂ ಸುನೀತಾ ನಾಗ್ನೂರ್ ಎಂಬುವರ ನಡುವೆ ಜಗಳ ನಡೆದಿದ್ದು ಸಣ್ಣ ಜಗಳ ವಿಕೋಪಕ್ಕೆ ತಿರುಗಿ ಸುನೀತಾ ನಾಗ್ನೂರ್ ಸಹೋದರರು ಅಪ್ಪಾಸಾಬ್ ದಾನೋಳಿ ಎಂಬ ರೈತನ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದು ಸುಮಾರು 10 ಲಕ್ಷಕ್ಕೂ ಅಧಿಕ ಬೆಳೆ ಹಾನಿಯಾಗಿದೆ. ಈ ಕಬ್ಬಿನ ಬೆಳೆಗೆ ಬೆಂಕಿ ಆಹುತಿಯಾಗುವ ಮೊದಲು ಬಾಳಾಸಾಬ್ ಮೇಲೆ ಸುನೀತಾ ನಾಗ್ನೂರ್ ಸಹೋದರರಾದ ವಿಠಲ್ ಮುರೆಪ್ಪ ಹಾಗೂ ರಾಮು ನಾಗ್ನೂರ್ ಹಲ್ಲೆ ಮಾಡಿದ್ದಾರೆ ಎಂದು ದಾನೋಳಿಯ ಕುಟುಂಬದವರು ಆರೋಪಿಸಿದ್ದಾರೆ. ಸದ್ಯ ಬಾಳಾಸಾಬ್ ಐನಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ವಿಚಾರವಾಗಿ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಪ್ರಕರಣ ದಾಖಲಿಸಿದ್ರೂ ಕೂಡ ಇನ್ನೂ ಕೂಡ ಆರೋಪಿಯನ್ನ ಬಂಧನ ಮಾಡಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ನಮ್ಮ ಹಾದಿ ಇದನ್ನ ಹಾದಿ ಎಲ್ಲ ಬಂದ್ ಮಾಡ್ಯಾಡ್ರಿ. ಮತ್ತ ನಮ್ಮ ಕಬ್ಬು ಹೋಗ್ಲಕ್ ಹಾದಿಲ್ರಿ. ಮತ್ತ ಆಕಿ ನಮ್ಮ ಅಣ್ತಾಮ್ರಕ್ಕೆ ನಮ್ಮ ಮೈದನ ಮಗಳದಾಳಾಕಿ ಮತ್ತ ನಮಗೆ ಹಿಂಗೆ ತರಾಸ್ ಕೊಡ್ಲತ್ತಾಳ್ರಿ. ಇದಕ್ಕೆ ಹೆಂಗೆ ಮಾಡೋದು ಹೇಳ್ರಿ ನೀವು? ಕಬ್ಬಾದ್ರ ಆಕೆಗೆ ತರಾಸ್ ಆಗ್ಲತ್ತಿತ್ರಿ. ಆಕೆಗೆ ಜಿನ್ಗ ಊರು ಹೊಲ ಎಲ್ಲ ಬೇಕಾಗಿ ಆಕೆಗೆ ಊರು ಹೊಲದಂದೆಲ್ಲ ತೋಳಕ್ಕಿದ ಆಕೆ. ಸುನೀತಾ ನಾಗ್ನೂರ್ರಿ, ಇಟ್ಟಲ್ಲ ನಾಗ್ನೂರ, ಮುರಿಯಪ್ಪ ನಾಗ್ನೂರ, ರಾಮ ನಾಗ್ನೂರ ಇವ್ರು ಬಂದ್ರೆ ಇವ್ರ ಇವ್ರ ಬಡದ್ರು ಕಬ ಸುಟ್ರು. ಬರೋಬ್ಬರಿ 25 ದಿವಸ ನೋಡ್ರಿ. ಇದು ಒಂದು 10-15 ಲಕ್ಷ ರೂಪಾಯಿ ನುಕ್ಸಾನ ಆಗೈತೆ. ಕೊಡ್ಬೇಕು, ಭರಪಾಯಿ ಬಿ ಹಾಕಿ ಕೊಡ್ಬೇಕು ನಮಗಾರ. ರವಿ ಅಣ್ಣಗೂ ಮನದಿಲ್ರಿ. ಇಲ್ಲಾಂದ್ರೆ ನಾವು ಊರಲ್ಲಿ ಹಾಕೊಂಡು ಸಾಯ್ತು. ಕಾಗವಾಡ ಪೊಲೀಸ್ ಸ್ಟೇಷನ್ ಸಾಯ್ತು. ಪೊಲೀಸ್ ಇಲಾಖೆ ಒಟ್ಟ ಕ್ರಮ ತಗೊಂಡಿಲ್ಲ. PSI ಮೇಡಮ್ ಅದು ಮಾಡತ್ ಹೇಳ್ರಿ. ಕಾಗವಾಡ ಪೊಲೀಸರು ಬಂದು ಊರಲ್ಲಿ ಹಾಕೋತೀವಿ. ಕುಟುಂಬ ಸಕಟ್ಟಾರೆ ಒಬ್ಬರನ್ರಿ, ಕುಟುಂಬ ಸಕಟ್ಟ, ದಾನೋಳಿ ಕುಟುಂಬ ಸಕಟ್ಟಾರೆ. ಕಳೆದ ಡಿಸೆಂಬರ್ 6ರಂದು ಕಬ್ಬು ಕಟಾವು ಮಾಡಲು ಬಂದಿದ್ದ ಕಾರ್ಮಿಕರಿಗೆ ಕಬ್ಬು ಕಟಾವು ಮಾಡೋಕೆ ಬಿಡದೆ ಐನಾಪುರ ಪಟ್ಟಣದ ನಿವಾಸಿ ಸುನೀತಾ ನಾಗ್ನೂರ್ ಅನ್ನುವರು ವಿಕೃತಿ ಮೆರೆದಿದ್ದಾರೆ. ನಮ್ಮ ಜಮೀನಿನಲ್ಲಿ ಕಬ್ಬು ಕಟಾವು ಮಾಡುವುದನ್ನು ನಿಲ್ಲಿಸುವವಳು ಯಾರು ಎಂದು ಪ್ರಶ್ನೆ ಮಾಡಿದ ಬಾಳಾಸಾಬ್ ಪ್ರಶ್ನೆ ಮಾಡ್ತಾ ಇದ್ದಂತೆ ಮತ್ತೆ ಸುನೀತಾ ಹಾಗೂ ಆಕೆಯ ಸಹೋದರರು ವಿಕೃತಿ ಮೆರೆದು ಹಲ್ಲೆ ಮಾಡಿದ್ದಾರೆ ಎಂದರು. ಒಟ್ಟಿನಲ್ಲಿ ತಾನು ಬೆಳೆದ ಬೆಳೆಯನ್ನ ಸಕ್ಕರೆ ಕಾರ್ಖಾನೆಗೆ ಕಟಾವು ಮಾಡಲು ಮುಂದಾದ ರೈತನಿಗೆ ಮಹಿಳೆಯೋರ್ವಳು ಬಂದು ಜಗಳ ತೆಗೆದು ವಿಕೃತಿ ಮೆರೆದು ಸುಮಾರು 10 ಲಕ್ಷಕ್ಕೂ ಅಧಿಕ ಬೆಳೆ ನಾಶ ಮಾಡಿದ್ದು ನಮಗೆ ನ್ಯಾಯ ಕೊಡಿಸಿ ಎಂದು ಪೊಲೀಸರ ಮೊರೆ ಹೋದ್ರೂ ನಮಗೆ ಯಾವ ನ್ಯಾಯ ಕೂಡ ಸಿಕ್ಕಿಲ್ಲ ಎಂದು ದಾನೋಳಿಯ ಕುಟುಂಬ ಆರೋಪಿಸಿದ್ದು ನಮಗೆ ನ್ಯಾಯ ಒದಗಿಸಿ ಎಂದು ಪೊಲೀಸರಿಗೆ ಮನವಿಯನ್ನ ಮಾಡಿದ್ದಾರೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.
ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿರುವ ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಘದ ಪಾಟೀಲ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಜ್ಞಾನವನ್ನ ನಿರಂತರವಾಗಿ ಒದಗಿಸ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿರುವ ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಘದ ಪಾಟೀಲ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯು ಗ್ರಾಮೀಣ ಭಾಗದಲ್ಲಿನ ಮಕ್ಕಳಿಗೆ ವಿವಿಧ ರೀತಿಯ ಜ್ಞಾನವನ್ನು ನಿರಂತರವಾಗಿ ಒದಗಿಸ್ತಾ ಇದೆ. ಅದರಂತೆ ಪ್ರಜಾಪ್ರಭುತ್ವದಲ್ಲಿ ಮಹತ್ವವಾಗಿರುವ ಚುನಾವಣೆ ಕುರಿತಾಗಿ ಶಾಲಾ ಮಕ್ಕಳಿಗೆ ಅಣಕು ಮಾದರಿ ಮತದಾನ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿನಿಯರು ಈ ಅಣಕು ಮಾದರಿಯ ಮತದಾನ ತಿಳುವಳಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಖುಷಿಯಾಗಿ ಮತದಾನವನ್ನ ಮಾಡಿದ್ರು. ಲೀಡ್ರಿ ಅಂತ ಬರ್ರಿ, ನೀವು ನಿಲ್ಲ ಬರ್ರಿ, ಲೀಡ್ರಿ ಅಂತ ನಿಲ್ಲ ಬರ್ರಿ. ನಿಮಗೆ ಡೌಟ್ ಇತ್ತ ನಿಲ್ಲೋದು, ಯಾರು ಹೇಳಾಕತ್ತಿರೋ ಮಾಡಾಕತ್ತಿರೋ ನಿಲ್ಬೋದು. ಸೃಜನ್ ಹೇಳಿ ನಿಲ್ ಮೊದಲು ನಿಲ್ಲ ಅಂದ್ರೆ ನಿಜನ ಕುತೂಹಲ ಭರಿತರಾಗಿ ಶಾಲಾ ಮಕ್ಕಳು ಜನಪ್ರತಿನಿಧಿಗಳನ್ನ ಹೇಗೆ ಆಯ್ಕೆ ಮಾಡಬೇಕು, ಅವರನ್ನ ಹೇಗೆ ಆಯ್ಕೆ ಮಾಡಲು ಇರುವ ಮಾನದಂಡಗಳು ಯಾವುವು ಅನ್ನೋದನ್ನ ಅಣಕು ಚುನಾವಣೆ ಅಧಿಕಾರಿಗಳಾದ ಶಾಲಾ ಶಿಕ್ಷಕಿಯರಿಂದ ಮಾಹಿತಿಯನ್ನ ತಿಳಿದುಕೊಂಡ್ರು. ಶಾಲಾ ಮಕ್ಕಳಿಗೆ ಪ್ರತಿಯೊಂದು ವಿಷಯದ ಕುರಿತು ಜ್ಞಾನ ಒದಗಿಸುವ ಕಾರ್ಯಕ್ಕೆ ಶಾಲಾ ಆಡಳಿತ ಮುಂದಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಭವ್ಯ ಭಾರತದ ಹಿತದೃಷ್ಟಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಹಕ್ಕುಗಳ ಜಾಗೃತಿ ಮೂಡಿಸಲು ಶಾಲಾ ಕಾಲೇಜು ಮಕ್ಕಳಿಗೆ ಮತದಾನ ಕುರಿತು ಮಕ್ಕಳಿಗೆ ತಮ್ಮ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ. ಮುಂಬರುವ ದಿನಗಳಲ್ಲಿ ಮಕ್ಕಳ ಜ್ಞಾನ ವಿಕಸನಗೊಳಿಸೋಕೆ ಪೂರಕ ಚಟುವಟಿಕೆಗಳ ಮೂಲಕ ನಿರಂತರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ವಿಶೇಷ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಖಾದಿ ಉತ್ಸವ. ಇಲ್ಲಿಯವರೆಗೂ ಸುಮಾರು 1,04,00,000 ರೂಪಾಯಿ ಮಾರಾಟವಾದ ಖಾದಿ ವಸ್ತುಗಳು. ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಹೇಳಿಕೆ. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ಆರಂಭಿಸಿ. ಬೆಳಗಾವಿ ಮಹಾಪಾಲಿಕೆಯ ನೀತಿಗೆ ಖಂಡನೆ. ನಾಲಾ ಕಾಮಗಾರಿಗೆ ತೀವ್ರ ವಿರೋಧ. ವಡಗಾಂವ್ ಆನಂದ್ ನಗರದ ರಹವಾಸಿಗಳಿಂದ ಅಸಮಾಧಾನ. ಬೆಳಗಾವಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಗರ್ಭದಲ್ಲಿ ಮೃತಪಟ್ಟ ಮಗು. ಸಾವು ಬದುಕಿನ ಮಧ್ಯೆ ಗರ್ಭಿಣಿ ರಾಧಿಕಾ ಗಡ್ಡಿಹೊಳಿ ಹೋರಾಟ. ಸೋಮವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಘಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿ ವಾಹಿನಿ ಬೆಳಗಾವಿ.